ಈ ಚರ್ಚನ್ನು ಸೆಂಟ್ ಸ್ಟೀಫನ್ ದ ಪ್ರೋಟೋಮಾರ್ಟರ್ ಪ್ಯಾರಿಸ್ ಚರ್ಚ್ ಅಂತ ಹೇಳ್ತಾರೆ. ಇದನ್ನು ಸಿಂಪಲ್ಲಾಗಿ ಲಿಗೋವ ಚರ್ಚ್ ಅಂತಲೂ ಹೇಳ್ತಾರೆ. ಇದು 1608ರಲ್ಲಿ ಓಪನ್ ಆಗಿದ್ದು. ಅಂಟಮ್ಮ ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಪೆಸಿಫಿಕ್ ಓಷನ್, ಇದು ತೆಂಗಿನ ಮರದ ಕಾಡು ಅನಿಸುತ್ತೆ. ಅಲ್ಲಿ ಯಾರು ಹೋಗೋಕ್ಕಾಗಲ್ಲ, ತೆಂಗಿನ ಮರಗಳ ಕಾಡ. ಏನು ಮಾಡ್ತವೆ ಇವು? ನಮ್ಮ ಹುಡುಗರು ಥರನೇ ಆಟ ಆಡ್ತವೆ ಇವು. ಹಾಂ, ಏನು ಮಾಡಕ್ಕೆ ಹೋಗ್ತದೆ ಇದು? ಏಯ್, ಪಲ್ಯ ಹಾಕೋರು ಸುಮ್ಮನಿರು. ಬಾ, ಏನು ಭಯನೇ ಇಲ್ವಲ್ಲ? ನೋಡಿ ಇಲ್ಲಿ ಫುಡ್ಡು ಯಾವ ರೀತಿ ಇದೆ ನೋಡಿ. ಇದು ಕಲರ್ ನೋಡಿ ಹೆಂಗಿದೆ. ರೈಸ್ ಅನಿಸುತ್ತೆ, ಫಿಶ್ ಸೂಪ್ ಇರ್ತದೆ. ಮೀನಲ್ಲಿ ಯಾವುದೋ ಕರಿ ಮಾಡಿದೆ ನೋಡಿ, ಬಾಕಿದೆಲ್ಲ ಚಿಕನ್. ಇದು ಮಾತ್ರ ಪೋರ್ಕ್. ಅನ್ಲಿಮಿಟೆಡ್ ಪೆಟ್ರೋಲು 51.50 ಪೈಸು, ಅಂದರೆ ಅರೌಂಡ್ ನಮಗೆ 75 ರೂಪಾಯಿ ಆಗುತ್ತೆ. ಅದು 5 ಲೀಟ್ರಿಗೆ 256 ಪೈಸು. ಟ್ಯಾಕ್ಸ್ ಕಮ್ಮಿ ಅನಿಸುತ್ತೆ ಇಲ್ಲಿ ಪೆಟ್ರೋಲ್ಗೆ. ಇಂಡಿಯಾದಲ್ಲಿ ಸ್ಟೇಟು ಟ್ಯಾಕ್ಸು, ಸೆಂಟ್ರಲ್ಲು ಟ್ಯಾಕ್ಸು. ಅಲ್ಲಿ ಮಕ್ಕಳು ಹೆಂಗೆ ಎಂಜಾಯ್ ಮಾಡ್ತಾರೆ. ಏನೋ ಸೌಂಡ್ ಐತೆ ನಾವು. ನೋಡಲ್ಲೇ ಫೋರ್ಡ್ ಕಾರ್ ಮಾತ್ರ ಸೂಪರ್ ಆಗಿದೆ. ಡಿಸೈನ್ ನೋಡಿ, ಇನ್ನೊಂದು ರೆಡ್ ಕಲರ್ ಇದೆ, ಇನ್ನೂ ಚೆನ್ನಾಗಿದೆ. ಬೈಕ್ ವೆಯ್ಟ್ ಮಾಡ್ತಾಯಿದೆ. ಫಿಶ್ಶು ಟ್ಯೂನಾ, ಇದು ಫಿಶ್ ಕರ್ರಿ ಅಂತೇನು. ಇದೆಲ್ಲ ಫೋರ್ಕ್. ಜಾಗ ಇದೆ. ಮೆಣಸಿಕಾಯಿ ಇಟ್ಬಿಟ್ಟಿದ್ದಾರೆ. ಸ್ಟಿಕ್ಕಿ ರೈಸು, ಅದು ಫಿಶ್ದು ಗೊತ್ತಿಲ್ಲ. ಕೈ ತೊಳೆಯೋ ಕಲ್ಚರೇ ಇಲ್ಲ ಇಲ್ಲಿ.
ಅಷ್ಟಕ್ಕೆ 145 ಪೇಸೋಸ್ ಆಯಿತು. 145 ಅಂತ ಅಂದರೆ ಒಂದು 200 ಅರೌಂಡು. ಮತ್ತು ಈ ಬಾಳೆಹಣ್ಣು ಫ್ರೀ ಕೊಟ್ಟರು. ಚಿಕ್ಕ ಚಿಕ್ಕ ಊರಲ್ಲಿ ಹೋದ್ರೂ ನಿಮಗೆ ಇದು ಮ್ಯಾಕ್ಡೊನಾಲ್ಡ್ಸ್ ಸಿಗುತ್ತಿದ್ದು. ಮತ್ತು ಇದೊಂದು ಜೋಲಿಬಿ ಅಂತ ನಮ್ಮದು ಆನಂದ್ ಭವನ ಅರೇಂಜ್ ಪೆಟ್ರೋಲ್ ಸಪ್ಲೈಯರ್ ನೇಮ್ಸ್ಗಳು ಪೆಟ್ರೋಲ್ ಅಂತ ಒಂದು, ಇನ್ನೊಂದು ಫೇಮಸ್ ನೋಡಿದೆ ಸಿ ಆಯಿಲ್ ಅಂತ, ಎರಡು ಫೇಮಸ್. ಇಲ್ಲಿ ಹೆಂಗೆ ಅಂತಂದರೆ ಈ ಥರ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಇವ್ರು ಯಾರಾದರೂ ಸ್ಪಾನ್ಸರ್ ಇರಬೇಕು, ಇವರೇ ಮಾಡೋಂಗಿಲ್ಲ. ಆ ರೀತಿ ರೂಲ್ಸ್ ಇದೆ ಇಲ್ಲಿ ನೋಡಿ. ಇಲ್ಲಿ ಹಾಕಿದ್ರು ನೋಡಿ, ಅಲ್ಲೂ ಅವ್ರು ಹೇಳ್ತಾಯಿದ್ರು ಪೇಯ್ಡ್ ಫಾರ್ ಬೈ ಫ್ರೆಂಡ್ಸ್ ಆಫ್ ವಾಯಿಂಗ್ ಬೆನೆಡಿಕ್ಟರ್. ಫಿಲಿಪೈನ್ಸ್ ಹಾಡು. ಐಸ್ ಕ್ರೀಮ್ ನೋಡಿ, ಐಸ್ ಕ್ರೀಮ್ ಎಲ್ಲ ಕರಗೋಯ್ತಾ ಇದೆ. ಉಳ್ಳಣ ಏನ ಅಳ್ತಾ ಇದೆಯಲ್ಲ ಯಾಕೆ? ಸರಿ ಸಿಗೋಣ, ಬಾಯ್ ಬಾಯ್. ಹೇಳ ಏಯ್ ನೋಡಿ ಇನೋವಾ ಸೇಮ್ ಇಂಡಿಯಾದಲ್ಲಿ ಹೆಂಗಿದೆ ಹಂಗೆ ಇದ್ದಿದ್ದು. ಅದರ ಕಲರ್ ಈ ಕಲರ್ ಬರಲ್ಲ ಇಂಡಿಯಾದಲ್ಲಿ. ರಿಪೇರಿ ಮಾಡಬೇಕಾದ್ರೆ ಹಿಂಗೆ ಮಾಡ್ತಾರೆ, ಒಂದು ಸೈಡಲ್ಲಿ ನಿಲ್ಲಿಸ್ತಾರೆ, ಇದು ಮಾಡ್ತಾರೆ. ಗುಂಡಿಗಳು ಎಲ್ಲೂ ಬಿದ್ದಿಲ್ಲ, ಹಂಪ್ಸ್ಗಳಿರಲ್ಲ. ಅದು ಸನ್ಬರ್ನ್ ಮಾಡಿ ಬರ ಇಲ್ಲಿ. ಊರ ಹೆಸರು ನಬುವಾ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಅಲ್ಲಿ ಭತ್ತದ್ದು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾನೆ, ಅವ್ರು ಹಾಕಿರೋ ಭತ್ತ ಯಾವುದು ಅಂತ. ಇಂಡಿಯಾದಲ್ಲಿ ಹಿಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ, ರೋಡ್ ಸೈಡಲ್ಲಿ ರೌಕ ಮಾಡಿದ್ದಾರೆ. ಸ್ಟಾರ್ಟ್ ಆಯಿತು. ಲಿಗಾವೋ ಅಂತ ಊರದ್ದು ಹಳೆಯ ಸಿಟಿ, ಸ್ಪ್ಯಾನಿಷ್ ಸಿಟಿ. ನೋಡಿ ಮಳೆಯಲ್ಲಿ ಸಿಕ್ಕಿದೆ. na ikatagurang na ipagkyaw sa gabos na panahon at ang aning mas mamuraway na ihalumay urog ng gayos sa aldaw na ini na si Kristo sa mong Paskwa idinulot na sakripisyo kasi ang gayon tunay na korde. ಈ ಚರ್ಚನ್ನು ಸೆಂಟ್ ಸ್ಟೀಫನ್ ದ ಪ್ರೋಟೋಮಾರ್ಟರ್ ಪ್ಯಾರಿಸ್ ಚರ್ಚ್ ಅಂತ ಹೇಳ್ತಾರೆ. ಇದನ್ನು ಸಿಂಪಲ್ಲಾಗಿ ಲಿಗೋವಾ ಚರ್ಚ್ ಅಂತಲೂ ಹೇಳ್ತಾರೆ. ಇದು 1608ರಲ್ಲಿ ಓಪನ್ ಆಗಿದ್ದು. Tapos natagsasabi
na kabanalan. Kini mga itong namimindig kami sa Kristo. Kaya siya sa lugar ay karuon pinagpasaliban sa konseyong mga disipulos ng sabi, ಸ್ಕ್ವಿಡ್ ಏನಾರು ಸಿಗುತ್ತೆ ಅಂತಂದರೆ ಏನಿಲ್ವಲ್ಲ, ಬರೀ ಚಿಕನ್ ಏನೇನು ಸ್ಕ್ವಿಡ್ ಪ್ರಾನ್ಸು ಅವರ ಇಟ್ಟರಾಗಲ್ಲ. ಯಾಕೆ ಜನಗಳು ತುಂಬ ಇಷ್ಟ ಇಲ್ವಾ? ಸೀ ಫುಡ್ಡೇ ಇಷ್ಟ ಇಲ್ಲ ಅಲ್ಲಿ. ಎಲ್ಲ ಚಿಕನ್ನು. ಎಷ್ಟು ದೂರ ಆಗುತ್ತೋ ಗಾಡಿ ಓಡಿಸ್ಬಿಟ್ಟಲ್ಲಿ ಯಾವ್ದಾದ್ರು ಹೋಟೆಲ್ ಸ್ಟೇ ಆಗ್ಬೋದು. ಪೊಲೀಸ್ ಸ್ಟೇಷನ್ ಇದು. ಪೊಲೀಸ್ ರೂಮ್ಗೆ 2500 ರೂಪಾಯಿ. ಇದೇ ಹೋಟೆಲಲ್ಲಿ ಇದ್ದಿದ್ದು ನೈಟು. ಹೊರಟೆ ಈಗ 6:45 ಆಯಿತು. ಅಲಾರಾಮ್ ಹಾಕಿರಲಿಲ್ಲ. 5:15 ಆಗಿದೆ, 6:15 ಗಂಟೆ ಅಲಾರಾಮ್ ಇರಲಿಲ್ಲ. ಓಕೆ ಹೊರಡೋಣ. 2 ಅವರ್ಸ್ ತೋರಿಸ್ತಾ ಇದೆ. 108 ಕಿಲೋಮೀಟ್ರ್. ನೋಡಿ ಎಷ್ಟು ಜನಗಳು ಎಷ್ಟು ಫ್ರೆಂಡ್ಲಿ ಅಂತ ಅಂದರೆ ನಿಲ್ಸಿದ್ರೆ ಸಾಕು ಬಾಯ್ ಬಾಯ್. ತುಂಬ ವ್ಯಾಲ್ಕನೋಗಳಿದ್ದಾವೆ ಈ ರೀಜನಲ್ಲಿ. 2 ಡೇಸ್ ಬ್ಯಾಕು ಅದನ್ನು ಹಾಕ್ತೀನಿ ಇಲ್ಲಿ ಡೀಟೇಲ್ಸು. ಈಗ ಆ ಪ್ಲೇಸ್ಗೆ ಹೋಗೋಣ ಅಂತ ನಿಯರ್ ಒಂದು ವಾಟರ್ ಫಾಲ್ಸ್ ಇದೆಯಂತೆ, ಕ್ಲೋಸ್ ಟು ದಟ್ ಪ್ಲೇಸು. ಒಂದು 2 ಡೇಸ್ ಬ್ಯಾಕ್ ಅದು ಕಂಪ್ಲೀಟ್ ಬ್ಲಾಕ್ ಮಾಡಿದ್ರಂತೆ ಆ ರೋಡು. ನೋಡೋಣ ಇವತ್ತು ಏನಾದರೂ ಅದ್ರ ಟ್ರೇಸಸ್ಗಳು, ಡಸ್ಟು ಅಥವಾ ಏನಾದ್ರು ಇದೆಯಾ ನೋಡೋಣ. ಇಲ್ಲೆಲ್ಲ ಆರ್ನ್ ಯೂಸ್ ಮಾಡೋದು ಭಾಳ ಕಮ್ಮಿ. ಏನಾರ ಪಕ್ಕ ನಾಯಿಗಳು ಏನಾರು ಇದ್ದರೆ ನೀವು ಆರ ನೋಡಿದ್ರೆ ಎದುರು ನಡುಗೋಯ್ತವೆ. ಅದು ಬರಲಿದೆಯಲ್ಲ ಸೇಮ್ ಅದು. ಅಕ್ಕಿ 38 ಪೇಸಸ್ ಅಂತಂದರೆ ಆಲ್ಮೋಸ್ಟ್ 60 ರೂಪಾಯಿ. ಇದು 60. ಇದು ನಮ್ಮ ರಾಜಮುಡಿ ಇದ್ದಂಗಿದೆ. ಏನೋ ಅಲ್ಲಾಡಿಸ್ಕೊಂಡು ಚಿಕನ್ನು ಹೋಲ್ಸೇಲ್ ಮೊಟ್ಟೆ. ಏನಪ್ಪ ಇದು? ಇಡ್ಲಿ ಥರ ಐತೆ. ಹೆಚ್ಚು ಏನೋ ಮಾಡಕೊಂಡೈತಿ. ಕಡಲೆಕಾಯಿನ ಮಾನಿ ಅಂತಾರೆ ಅವರು. ಡ್ರೈ ಫಿಶ್. ಏನಪ್ಪ ಇದು? ನೇರಳೆ ಹಣ್ಣು ಇದ್ದಂಗಿದೆ. ತರಕಾರಿ ಮಾರ್ಕೆಟ್. ಮೆಣಸಿದೆ. ಎಷ್ಟು ಕ್ಯೂಟ್ ಇದೆ ಪಾಪ. ಹಲೋ. ಕುಂಬಳಕಾಯಿ
ಎತ್ಕೊಂಬಣ ಹಂಗೆ ಇಟ್ಬಿಟ್ಟಾರೆ, ತೊಳೆದು ಇಲ್ಲ ಇರಲಿಲ್ಲ. ಫ್ರೆಶ್ ಮೀನೇ ತಿನ್ನೋದಿಲ್ಲವಲ್ಲ ಇವಾಗ. ಮೊನ್ನೆ ಕೊಟ್ಟಿತ್ತು ಡ್ರೈ ಫಿಶ್. ಸಮುದ್ರ ಪೂರ್ತಿ ಸುತ್ತಮುತ್ತ ಇದ್ರು ಫ್ರೆಶ್ ಮೀನೇ ತಿನ್ನಲ್ಲ. ಡ್ರೈ ಫಿಶ್ ನೋಡಿರಿ ಮೊಬೈಲಲ್ಲಿ ಲೀನವಾಗ್ಬಿಟ್ಟೆ. ಹಿಂಗೆ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಹೆಂಗಪ್ಪ ಹೋಗೋದು? ಕೆಣಸು ಎಲ್ಲೋದ್ರೂ ಮೊಬೈಲಲ್ಲೇ ಮುಳುಗೋಗ್ಬಿಟ್ಟವೆ ಮಕ್ಕಳುಗಳು.